ಅಂತ ಮಂಗಳೂರಿನಲ್ಲಿ ನಿನ್ನೆ ರಾತ್ರಿ ನಡೆದಂಥ ಹಿಂದೂ ಕಾರ್ಯಕರ್ತ, ಹಿಂದೂ ಪರ ಕಾರ್ಯಕರ್ತ, ಸಂಘಟನೆಯ ಕಾರ್ಯಕರ್ತರಾಗಿದ್ದಂಥ ಸುಹಾಸ್ ಶೆಟ್ಟಿಯವರ ಬರ್ಬರ ಹತ್ಯೆಯನ್ನು ಅತ್ಯಂತ ಉಗ್ರವಾಗಿ ಇಡೀ ರಾಜ್ಯ ಖಂಡಿಸ್ತಾ ಇದೆ. ಬಂಧುಗಳೇ, ಯಾವ್ಯಾವುದೋ ಕೇಸ್ಗಳಿಗೆ ತಲುಕಾಕೊಂಡು ಅವ್ರ ಹಿಂದೆ ರೌಡಿ ಶೀಟರ್ ಆಗಿದ್ದ ಅನ್ನುವಂಥ ಪ್ರಾರಂಭಿಕ ಹೇಳಿಕೆಯನ್ನು ಮಂಗಳೂರಿನ ಪೊಲೀಸ್ ಕಮಿಷನರು ನೀಡಿದಂಥದ್ದು. ಬೇಲ್ ಮೇಲಿಂದ ಆಚೆ ಬಂದಿದ್ದರು ಅನ್ನುವಂಥ ಸಂಗತಿಯನ್ನು ನಿನ್ನೆ ಹೇಳಿರುವಂಥದ್ದನ್ನು ಖಂಡನೆಯನ್ನು ಮಾಡ್ತೀವಿ. ಬೇಲ್ ಮೇಲೆ ಆಚೆ ಬಂದರೆ ಮರ್ಡರ್ ಮಾಡಬೇಕು ಅಂತಿದೆಯಾ? ಅದು ಮಾಡಿದಂಥ ಜಾಗ ಎಂಥದ್ದು? ಎಷ್ಟು ಜನ ಬಂದಿದ್ದರು? 6 ಜನ ಬಂದು ಒಂದು ಟ್ರಕ್ಕು, ಒಂದು ಕಾರಿನಲ್ಲಿ ಕಾರಿಗೆ ಗುದ್ದಿ, ಕಾರೆಣ್ಣೆಯಲ್ಲಿಗೋ ಹೋಗಿ ಗುದ್ದು, ಅದಾದಮೇಲೆ ಓಡಿ ಬಂದಂಥ ಸುಹಾಸ್ ಶೆಟ್ಟಿಯರನ್ನು ಲಾಂಗು ಮಚ್ಚುಗಳಿಂದ ಬರ್ಬರವಾಗಿ ಹತ್ಯೆ ಮಾಡಿದ್ದನ್ನು ನಾವೆಲ್ಲರೂ ನಿನ್ನೆ ರಾತ್ರಿ ಮಾಧ್ಯಮದಲ್ಲಿ ನೋಡಿ ತಿಳ್ಕೊಂಡಿದ್ದೀವಿ. ಅಂದರೆ ಒಂದು ರೀತಿಯಲ್ಲಿ ಕಾಶ್ಮೀರದಲ್ಲಿ ಏನು ಹಿಂದೂಗಳ ಮೇಲೆ ಉಗ್ರರು ಯಾವ ರೀತಿಯಲ್ಲಿ ಹತ್ಯೆ ಮಾಡಿ ಹಿಂದೂ ಅಂತ ಹೇಳಿ ಕೊಂದರೋ ಆ ರೀತಿಯಲ್ಲಿ ನಿನ್ನೆ ಸುಹಾಸ್ ಶೆಟ್ಟಿಯವರ ಪ್ರಕರಣವು ಒಂದಕ್ಕೊಂದಕ್ಕೆ ತಾಳೆ ಹೊಂದುತ್ತಾ ಇದೆ. ಅಂದರೆ ದೇಶದ್ರೋಹಿಗಳಿಗೆ, ಪಾಕಿಸ್ತಾನದ ಪರ ಕೂಗುವವರಿಗೆ, ಅಥವಾ ಸಿಂಧೂ ನದಿ ನೀರನ್ನು ನಿಲ್ಲಿಸಿದ್ದಾರೆ ಅನ್ನುವಂಥ ಕಾರಣಕ್ಕೆ ಒಟ್ಟು ನರೇಂದ್ರ ಮೋದಿ ಮತ್ತು BJPಯ ಮೇಲೆ ದ್ವೇಷಕ್ಕೆ ಈ ರೀತಿಯ ಪ್ರಕರಣಗಳು ಹುಡುಕಿ ಮಾಡ್ತಾ ಇದ್ದಾರೆ ಏನೋ ಅನ್ನುವಂಥ ಅನುಮಾನ ನಮ್ಮನ್ನೆಲ್ಲರನ್ನು ಕಾಡ್ತಾ ಇದೆ. ಮೊನ್ನೆ ತಾನೇ ಕಾಶ್ಮೀರದಲ್ಲಿ ಒಬ್ಬ ಗೈಡಿನ ವಿಡಿಯೋ ಸೆಲ್ಫಿ ಮಾಡಿರೋಂಥ ಆ ವಿಡಿಯೋ ಬಂದಂಥ ನಂತರ ಪ್ರಕರಣಕ್ಕೂ ಈ ನೆನ್ನೆಯ ಪ್ರಕರಣಕ್ಕೂ ನಾವೆಲ್ಲೋ ಒಂದು ಕಡೆ ತಾಳೆ ಹಾಕಬೇಕಾದಂಥ ಅನಿವಾರ್ಯತೆ ಬರ್ತಾ ಇದೆ. ಅವರನ್ನು 1 ತಿಂಗಳಿಂದ ಹುಡುಕ್ತಾ ಇದ್ದರು. ನೋಡಿ, ಕಾಶ್ಮೀರದಲ್ಲಿ 1 ತಿಂಗಳು ಮೊದಲು ಹೋಗಿ ಔಸ್ಕೊಂಡಿದ್ರು ಅಂತ. ಇಲ್ಲಿ ನೆನ್ನೆ ಇವನ ಎಲ್ಲ ಚಟುವಟಿಕೆಗಳು, ಚಲನವಲನಗಳು ಗೊತ್ತಾದ ಮೇಲೆ ಮಾಡಿರುವಂಥದ್ದು. ಅಂದರೆ ಈ ಸರ್ಕಾರದಲ್ಲಿ ನಾವು ಬಚಾಯಿಸ್ಕೋಬಹುದು ಅಂತ 8:45 ಆಗಿದೆ. ಅದಾದಮೇಲೆ 4 ತಂಡಗಳನ್ನು ರಚನೆ ಮಾಡಿದ್ದೀನಿ ಅಂತೇಳಿ ಹೋಮ್ ಮಿನಿಸ್ಟ್ರ್ ಹೇಳಿದ್ದಾರೆ. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ ಆಗಿರುವಂಥ ದಿನೇಶ್ ಗುಂಡೂರಾವ್ರ ವರದಿಯನ್ನು ಕೇಳ್ಕೊಂಡಿರುವಂಥದ್ದು. ಅಂದರೆ ನಿನ್ನೆ ರಾತ್ರಿ ಆದಮೇಲೆ ಇವತ್ತಿನವರೆಗೆ ಆ ದುಷ್ಕರ್ಮಿಗಳು ಪತ್ತೆ ಆಗಿಲ್ಲ. ಅದು ಒಬ್ಬ ಅಲ್ಲ, 6 ಜನ ಇರುವಂಥ ಗುಂಪದು. ಮಂಗಳೂರಿಂದ ಹೊರಗೋಗಿಲ್ಲ. ಮಂಗಳೂರಲ್ಲಿ ಯಾವ ಭಾಗದಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ತಲಾಶ್ ಮಾಡಿ ಅವರನ್ನು ಯಾವ ರೀತಿಯಲ್ಲಿ ಮೊನ್ನೆ ನಡೆದಂಥ ಕಾಶ್ಮೀರದಲ್ಲಿ ಮದ್ದುಗುಂಡುಗಳನ್ನು ಇಟ್ಕೊಂಡು ಸಂಗ್ರಹ ಮಾಡಿದಂಥ ಉಗ್ರಗಾಮಿಗಳ ಮನೆಗಳನ್ನು ಯಾವ ರೀತಿಯಲ್ಲಿ ಉಡೀಸ್ ಮಾಡಿದ್ರು ಆ ರೀತಿಯಲ್ಲಿ ಮಾಡಿದಾಗ ಮಾತ್ರ ಇದಕ್ಕೆ ಹಿಂದೂ ಮುಸ್ಲಿಂ ಅನ್ನುವ ಬಣ್ಣವನ್ನು ಕಟ್ಟದೇನೆ ಈ ಥರದ ದುಷ್ಕೃತ್ಯಗಳನ್ನು ಅಡ್ಡ ಹಾಕಿ ಮಟ್ಟ ಹಾಕಿ ಕೊಂದಿರುವಂಥವ್ರ ಮೇಲೆ ಮಾಡಿದಾಗ ಮಾತ್ರ ಈ ವ್ಯವಸ್ಥೆ ಮೇಲೆ ನಂಬಿಕೆ ಬರುತ್ತೆ. ಅತ್ಯಂತ ಉಗ್ರವಾದಂಥ ರೀತಿಯಲ್ಲಿ ಇಡೀ ರಾಜ್ಯ ಇವತ್ತು ಅವರ ಅಂತ್ಯ ಸಂಸ್ಕಾರದ ನಂತರದ ದಿನಗಳಲ್ಲಿ ಪ್ರತಿಭಟನೆ ಮಾಡೋ ಮುಖಾಂತರ ಇದಕ್ಕೊಂದು ನ್ಯಾಯ ಕೊಡಿಸ್ಬೇಕು, ಹಂತಕರನ್ನು ಬಂಧಿಸಬೇಕು, ಅವ್ರ ಮೇಲೆ ವಿಚಾರಣೆಯನ್ನು ಮಾಡಿ ಜೈಲಿಗೆ ಕಟ್ಟಬೇಕು ಅನ್ನುವಂಥ ನಿಲುವನ್ನು ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರು ಮತ್ತು ನಮ್ಮೆಲ್ಲ ನಾಯಕರು, ಈಗಾಗಲೇ ವಿರೋಧ ಪಕ್ಷದ ನಾಯಕರು ಎಲ್ಲರೂ ಮಾಡಿರೋದನ್ನು ನಾವು ಇದಕ್ಕೆ ಬೆಂಬಲವನ್ನು ಕೊಡ್ತಾಯಿದ್ದೀವಿ. ಅನೇಕ ಪ್ರಕರಣಗಳು ಈ ಸರ್ಕಾರ ಬಂದ ಮೇಲೆ ಆಗಿದೆ. ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತಿನ ಭರಾಟೆಯಲ್ಲಿ ಮಾತಾಡ್ತಾ ಕಾಂಗ್ರೆಸ್ಸಿನ ಸಮಾವೇಶದಲ್ಲಿ ಹೇಗೆ ಹೆಣ್ಮಕ್ಕಳನ್ನ ಒಳಗಡೆ ಬಿಟ್ಟರೆ ಸಾರ್ವಜನಿಕ ಸಭೆಯಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಅಂತ ಹೇಳಿದಂಥ ಹೇಳಿಕೆಗೂ ಅದೇ ವಿಧಾನ ಪರಿಷತ್ತಲ್ಲಿ ಅವರ PA ಅವರ ಮಗ ದಂಡು ದಾಳಿಯೊಂದಿಗೆ CT ರವಿ ಮೇಲೆ ಹಲ್ಲೆ ಮಾಡಿದ್ದನ್ನು ನಾನು ತಳಕಾಗ್ತೀನಿ. ಸಾರ್ವಜನಿಕ ಸಭೆಗೆ ಯಾರು ಬೇಕಾದರೂ ಹೋಗ್ಬೋದು ಅನ್ನುವಂಥದ್ದನ್ನು ಗೊತ್ತಿಲ್ಲದೆ ಮಾತನಾಡಿದ್ರ ವಿಧಾನ ಪರಿಷತ್ತಿನ ವಿಧಾನಸಭಾದ ಸಭಾಂಗಣಕ್ಕೆ ಯಾರು ಬೇಕಾದ್ರೂ ಹೋಗೋಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಇವ್ರ PAನ ಇವ್ರ ಮಗನ್ನ ಕಳಿಸಿ CT ರವಿ ಮೇಲೆ ಹಲ್ಲೆ ಮಾಡಿಸ್ಲಿಲ್ವಾ? ಅವತ್ತು ಪೊಲೀಸರಿಗೆ ಗೊತ್ತಾಗಲಿಲ್ವ? ಹಂಗಾದ್ರೆ
ಇವತ್ತು ಪೊಲೀಸವ್ರ ಮೇಲೆ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿದ್ದನ್ನು ಪೊಲೀಸವರು ಕಂಡುಹಿಡಿಬೇಕಾಗಿತ್ತು ಅಂತ ಹೇಳಿರುವ ಹೇಳಿಕೆಗೂ ಸಂತೋಷ್ ಲಾಡ್ ಅವರು ಜಮ್ಮು ಕಾಶ್ಮೀರದಲ್ಲಿ ಯಾರೊಬ್ಬ ವಾಚ್ಮೆನ್ನು ಇರಲಿಲ್ಲ ಅನ್ನುವಂಥ ಬಾಲಿಶ ಹೇಳಿಕೆಗಳನ್ನು ಈ ಸಂದರ್ಭದಲ್ಲಿ ರಾಜ್ಯದ ಒಬ್ಬ ಪ್ರತಿನಿಧಿಯಾಗಿ ಹೋಗಿ ಕನ್ನಡಿಗರನ್ನ ಕರ್ಕೊಂಡು ಬಂದಿರೋ ಜೊತೆಗೆ ನಮ್ಮ ದೇಶದ ಮರ್ಯಾದೆಯನ್ನು ಹಾಳು ಮಾಡುವಂಥ ಪ್ರಯತ್ನವನ್ನು ಸನ್ಮಾನ್ಯ ಸಂತೋಷ್ ಲಾಡ್ ಅವರು ಮಾಡಿದ್ದಾರೆ ಅನ್ನುವಂಥ ಗಂಭೀರವಾದ ಆರೋಪವನ್ನು ನಾನು ಮಾಡ್ತಾಯಿದ್ದೀನಿ ಬಂಧುಗಳೇ. ನಿಜಕ್ಕೂ ಕಾಂಗ್ರೆಸ್ನವ್ರಿಗೆ ಏನಾಗಿದೆ ಗೊತ್ತಿಲ್ಲ. ಪ್ರತಿಭಟನೆ ಮಾಡಿದ್ರೆ AICC ಅಧ್ಯಕ್ಷರು ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು RSS ಅವರು BJP ಅವರಿಗೆ ಸಭೆನೇ ಇನ್ಮೇಲೆ ಮಾಡೋಕ್ಕೆ ಬಿಡೋದಿಲ್ಲ ಅನ್ನುವಂಥ ಹೇಳಿಕೆಗೂ ಅಡ್ರೆಸ್ ಇಲ್ದಿದ್ದಂಗೆ ಮಾಡ್ತೀನಿ ಎನ್ನುವ ಹೇಳಿಕೆಗೂ ಈಗ ನಡೀತಾ ಇರೋ ಪ್ರಕರಣಕ್ಕೂ ನಾವೊಂದ್ಸತಿ ಎಲ್ಲೋ ಒಂದು ಕಡೆ ಪ್ರಚೋದನೆ ಆಗ್ತಾಯಿದೆ. ಈ 2-3 ಅಂಶಗಳು ಅವರಿಗೆ ಪ್ರಚೋದನೆಯನ್ನು ಕೊಟ್ಟಿದೆ. ಪಾಕಿಸ್ತಾನ ಜಿಂದಾಬಾದ್ ಅಂದರೆ ಏನೂ ಮಾಡೋದಿಲ್ಲ, ಆ ರೀತಿಯ ವ್ಯಕ್ತಿಗಳಿಗೆ ಯಾವ ಶಿಕ್ಷೆನೂ ಆಗೋದಿಲ್ಲ. ಅದೇ ರೀತಿಯಲ್ಲಿ ಹತ್ಯೆ ಆಗುತ್ತೆ ಅಂತ ಗೊತ್ತಿದ ಮೇಲೂ ಮಂಗಳೂರಿನ ಯಾವುದೇ ರೀತಿಯಲ್ಲೂ ವ್ಯವಸ್ಥೆಯನ್ನು ಪೊಲೀಸ್ ಕಮಿಷನರು ಮಾಡಿಕೊಂಡಿರಲಿಲ್ಲ ಅನ್ನುವಂಥ ಸಂಗತಿಯನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಉಗ್ರವಾದಂಥ ರೀತಿಯಲ್ಲಿ ಪ್ರತಿಭಟನೆ ಮಾಡಲೇಬೇಕಾಗತ್ತೆ. ಹಿಂದೂ ಕಾರ್ಯಕರ್ತರನ್ನ ಉಳಿಸ್ಕೋಬೇಕಾಗತ್ತೆ. ಇದಕ್ಕೆ ಪುಷ್ಟಿಯಾಗಿ ಮೈಸೂರಿನಲ್ಲೂ ಆದಂಥ ಅನೇಕ ಘಟನೆಗಳನ್ನು ತಳುಕಾಕೊಳ್ಳೋದು ನೋಡೋದಾದರೆ ಈ ಸರ್ಕಾರ ಬಂದ ಮೇಲೆ ಈ ಥರದ್ದು ಹೆಚ್ಚೆಚ್ಚು ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ತಕ್ಷಣಕ್ಕೆ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಇದ್ರ ಬಗ್ಗೆ ಪರಾಮರ್ಶೆ ಮಾಡಿ ತಕ್ಷಣಕ್ಕೇ ಬಂಧಿಸಬೇಕು. ಮತ್ತು ಯಾರು ಹತ್ಯೆಯನ್ನು ಮಾಡಿದ್ದಾರೆ ಅವರನ್ನು ಯಾವ ಕಾರಣಕ್ಕೂ ಬಿಡುವ ಪ್ರಶ್ನೆಯೇ ಇಲ್ಲ, ಹುಡುಕಬೇಕು ಮತ್ತು ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ಹಾಕಿ ದಾಖಲಿಸಬೇಕು ಅನ್ನೋಂಥ ಒತ್ತಾಯವನ್ನು ಮಾಧ್ಯಮದ ಎದುರುಗಡೆ ನಾನು ಮಾಡ್ತಾಯಿದ್ದೀನಿ. ಅದೇ ರೀತಿ